derive the equation of a line through 2 points. ಅಂದರೆ ಒಂದು ಸ್ಟ್ರೈಟ್ ಲೈನ್ ಇದೆ, ಅದು 2 ಪಾಯಿಂಟ್ಗಳ ಮುಖಾಂತರ ಪಾಸ್ ಆಗ್ತಾ ಇದೆ. ಅವೆರಡು ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ ಅಥವಾ ಅವೆರಡು ಪಾಯಿಂಟ್ಸ್ನ ಪೊಸಿಷನ್ ವೆಕ್ಟರ್ ಏನು ಅಂತ ಕೊಟ್ಟಿರ್ತಾರೆ. ಆ ಸ್ಟ್ರೈಟ್ ಲೈನ್ನ ಈಕ್ವೇಷನ್ನ ಕಂಡುಹಿಡಿಯಬೇಕು. ಅಂದರೆ let this be the x-axis and this y-axis and this z-axis and let this be the origin. ಇಲ್ಲೊಂದು ಸ್ಟ್ರೈಟ್ ಲೈನ್ ಇದೆ. ಈ ಸ್ಟ್ರೈಟ್ ಲೈನ್ನ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ಈ ಸ್ಟ್ರೈಟ್ ಲೈನ್ ಇರುವಂಥ 2 ಪಾಯಿಂಟ್ಗಳು, ಒಂದು ಪಾಯಿಂಟ್ ಎ ಅಂತ ಮತ್ತೊಂದು ಪಾಯಿಂಟ್ ಬಿ ಅಂತೇಳಿ, ಇವೆರಡು ಪಾಯಿಂಟ್ಸ್ನ ಕೋಆರ್ಡಿನೇಟ್ಸ್ ಕೊಟ್ಟಿರ್ತಾರೆ. ಎ ಅಂತ ಏನು ಪಾಯಿಂಟ್ ಇದೆ, ಈ ಪಾಯಿಂಟ್ನ ಕೋಆರ್ಡಿನೇಟ್ಸ್ x1, y1, z1 ಆಗಿರಲಿ. ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಕ್ಯಾಪಿಟಲ್ ಎ ಬಿ x1, y1, z1 ಆ್ಯಂಡ್ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಬಿ ಏನಾಗಿರಲಿ ಅಂತ ಅಂದ್ಕೊಳ್ಳೋಣ. x2, y2, z2. ಈಗ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಈಸ್ ವಾಟ್? ಇಟ್ ಈಸ್ OA. ಹಿಂಗೆ ಓಯಿಂದ ಶುರು ಆಗುತ್ತೆ, ಎಗೆ ಬಂದು ಎಂಡ್ ಆಗುತ್ತೆ. OA ಅಂತ ಏನಿದೆ ಈ ವೆಕ್ಟ್ರು, ದಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಎ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್. ಅದನ್ನು ಸ್ಮಾಲ್ ಎ ಅಂತಲೂ ಅಂದ್ಕೋಬೋದು. ದಟ್ ಈಸ್ ವೆಕ್ಟರ್ OA ಈಸ್ ಈಕ್ವಲ್ ಟು ವೆಕ್ಟರ್ ಸ್ಮಾಲ್ ಎ. ಸಿಮಿಲರ್ಲಿ ಜಾಯಿನ್ O ಆ್ಯಂಡ್ ಬಿ ಜಾಯಿನ್ ಮಾಡ್ತಾ ಇದ್ದೀವಿ. OB ಈಸ್ ದ ವೆಕ್ಟರ್, ಇಟ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಬಿ. ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಬಿ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್. ಈ ವೆಕ್ಟರ್ನ ಬಿ ಅಂತ ಅಂದ್ಕೊಳ್ಬೋದು. ಅಂದರೆ ಇಲ್ಲಿ ಏನು, ಹಿಯರ್ ಇಸ್ ಎ ಸ್ಟ್ರೈಟ್ ಲೈನ್. ಈ ಸ್ಟ್ರೈಟ್ ಲೈನ್ ಮೇಲಿರುವಂಥ 2 ಪಾಯಿಂಟ್ನ ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ. ನಾವು ವಿ ಶಾಲ್ ಫೈಂಡ್ ದ ಈಕ್ವೇಷನ್ ಆಫ್ ದಿಸ್ ಲೈನ್. ನಾವು ಲೆಟ್ ಪಿ ಬಿ ಎನಿ ಆರ್ಬಿಟ್ರರಿ ಪಾಯಿಂಟ್ ಆನ್ ದ ಲೈನ್. ಈ ಲೈನ್ ಮೇಲಿರುವಂಥ ಯಾವುದೋ ಒಂದು ಪಾಯಿಂಟ್ ತಗೊಳ್ತಾ ಇದ್ದೀವಿ. ಆ ಪಾಯಿಂಟ್ನ ಕೋಆರ್ಡಿನೇಟ್ಸ್ x, y, z ಆಗಿರಲಿ. ಪಾಯಿಂಟ್ ಪಿನ ಪೊಸಿಷನ್ ಚೇಂಜ್ ಆಗ್ತಿರುತ್ತೆ. ಇಲ್ಲಿರ್ಬೋದು, ಎಲ್ಲಿ ಬೇಕಾದರೂ ಇರ್ಬೋದು. ಪಾಯಿಂಟ್ ಪಿ ಮೇ ಲೈ ಎನಿವೇರ್ ಆನ್ ದ ಲೈನ್. ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಆರ್ ಫಿಕ್ಸ್ಡ್. ಕೋಆರ್ಡಿನೇಟ್ಸ್ ದ ಪಾಯಿಂಟ್ ಎ ಆ್ಯಂಡ್ ಪಾಯಿಂಟ್ ಬಿ ಆರ್ ಗಿವನ್. ಈಗ ಎ ಬಿ ಅನ್ನೋ ಲೈನ್ ಮೇಲೆ ಇರುವಂಥ ಯಾವುದೋ ಒಂದು ಆರ್ಬಿಟ್ರರಿ ಪಾಯಿಂಟ್ ತಗೊಳ್ತಾ ಇದ್ದೀವಿ. ಆ ಪಾಯಿಂಟ್ನ ಕೋಆರ್ಡಿನೇಟ್ಸ್ x, y, z ಆಗಿರಲಿ. ಮತ್ತು ಜಾಯಿನ್ O ಆ್ಯಂಡ್ P. ಈ OP ಅಂತ ಏನಿದೆ ವೆಕ್ಟರು, ಏನದು? ಇಟ್ ಈಸ್ ದ ಪೊಸಿಷನ್ ವೆಕ್ಟರ್. OP ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ P ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್. ಈ OPನ R ಅಂತ ಅಂದ್ಕೊಳ್ಳೋಣ. ಸೊ ಲೆಟ್ ಕ್ಯಾಪಿಟಲ್ A ಈಸ್ ಈಕ್ವಲ್ ಟು x1, y1, z1 and capital B is equal to x2, y2, z2. ಆಮೇಲೆ and let P be any arbitrary point. Let P is equal to x, y, z. And what is the position vector of the point A with respect to the origin? It is OA. ಅದನ್ನು ಸ್ಮಾಲ್ ಎ ಅಂತ ಅಂದ್ಕೊಳ್ಳೋಣ. ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಬಿ. ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಬಿ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಇಸ್ OB. ಅದನ್ನು ಸ್ಮಾಲ್ ಬಿ ಅಂತ ಅಂದ್ಕೊಳ್ಳೋಣ. ಆಮೇಲೆ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಬಿ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ದಟ್ ಈಸ್ OP. ಅದನ್ನು R ಅಂತ ಅಂದ್ಕೊಳ್ಳೋಣ. Now AP and AB, ವೆಕ್ಟರ್ AP ಮತ್ತು ವೆಕ್ಟರ್ AB ಇವೆರಡನ್ನು ನೋಡಿರಿ. ಏನು ಡಿಫ್ರೆನ್ಸ್? ಇವೆರಡರಲ್ಲಿ ಡೈರೆಕ್ಷನ್ ಸೇಮ್ ಇದೆ. AP AB
ಮ್ಯಾಗ್ನಿಟ್ಯೂಡಲ್ಲಿ ವ್ಯತ್ಯಾಸ ಇದೆ. ಅಂದಮೇಲೆ ಎ ಬಿ ಇದನ್ನು ಯಾವುದೋ ಒಂದು ನಂಬರಿಂದ ಮಲ್ಟಿಪ್ಲೈ ಮಾಡಿದರೆ ಎ ಪಿ ಬರುತ್ತೆ. ಎ ಪಿಗಿಂತಲೂ ಎ ಬಿ ದೊಡ್ಡದು ಅಂದಮೇಲೆ ಲ್ಯಾಂಬ್ಡಾ ಅನ್ನೋದು ಇಲ್ಲಿ 1/2ನೋ 1/3ನೋ ಈ ಥರ ಇರುತ್ತೆ. ಎ ಬಿ ದೊಡ್ಡದಲ್ಲ, ಮ್ಯಾಗ್ನಿಟ್ಯೂಡು ಎ ಬಿನ ಮ್ಯಾಗ್ನಿಟ್ಯೂಡ್ ದೊಡ್ಡದು. ಸೊ ಲ್ಯಾಂಬ್ಡಾ ಅನ್ನೋದು ಇಲ್ಲಿ 1/2ನೋ 1/3ನೋ ಈ ಥರ ಇರುತ್ತೆ. ಈ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲ್ ಟು ಎ ಗಿವನ್ ವೆಕ್ಟರ್ ಅದನ್ನು ಡಿರೈವ್ ಮಾಡಿದ್ವಲ್ಲ, ಅಲ್ಲೂ ಈ ಐಡಿಯಾ ಬಳಸಿದ್ವಿ. ಎರಡು ವೆಕ್ಟರ್ಸ್ ಪ್ಯಾರಲಲ್ ಆಗಿದ್ದರೆ ಒನ್ ವೆಕ್ಟರ್ ಈಸ್ ಈಕ್ವಲ್ ಟು ಸಮ್ ಸ್ಕೇಲಾರ್ ಇಂಟು ಅನದರ್ ವೆಕ್ಟರ್ ಅಂತ. ಇಲ್ಲೂ ಅಷ್ಟೇ, ಎ ಪಿ ಮತ್ತು ಎ ಬಿ ಒಂದಕ್ಕೊಂದು ಪ್ಯಾರಲಲ್. ಆ್ಯಕ್ಚುಲಿ ಇಲ್ಲಿ ಕೋಇನ್ಸೈಡ್ ಆಗಿದ್ದಾವೆ, ಕೊಲೀನಿಯರ್ ಆಗಿದ್ದಾವೆ. ಕೊಲೀನಿಯರು ಎ ಪಿ ಮತ್ತು ಎ ಬಿ ಕೊಲೀನಿಯರ್ ಆಗಿದ್ದಾವೆ, ಅದನ್ನು ಪ್ಯಾರಲಲ್ ಅಂತ ನಾವು ಟ್ರೀಟ್ ಮಾಡ್ಬೋದು. ಆ್ಯಂಗಲ್ ಬಿಟ್ವೀನ್ ಎನಿ ಟು ಕೋಇನ್ಸಿಡೆಂಟ್ ಲೈನ್ಸ್ ಈಸ್ ಈಕ್ವಲ್ ಟು 0. ಓಕೆ, ಎ ಪಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ಬಿ, ಬಿಕಾಸ್ ಎ ಪಿ ಇದು ಎ ಬಿ ದೊಡ್ಡದು ಎ ಪಿಗಿಂತಲೂ, ಡೈರೆಕ್ಷನ್ನು ಸೇಮ್ ಇದೆ. ಹಾಗಾಗಿ ಲ್ಯಾಂಬ್ಡಾ 1/2ನೋ 1/3ನೋ 1/4 ಆಗಿರುತ್ತೆ. ಸೊ ಎ ಪಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ಬಿ. ಎ ಪಿನ ಏನಂತ ಬರೀಬೋದು? ಡಿಫರೆನ್ಸ್ ಆಫ್ ವೆಕ್ಟರ್ಸ್ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಎ ಬಿನ ಏನಂತ ಬರೀಬೋದು? ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಒ ಪಿ ವೆಕ್ಟರ್ನ ಏನು ಕಂಡಿದ್ದೀವಿ? ಆರ್ ವೆಕ್ಟರ್ ಕಂಡಿದ್ದೀವಿ, ಮೈನಸ್ ಒ ಎ ವೆಕ್ಟರ್ನ ಏನು ಕಂಡಿದ್ದೀವಿ? ಒ ಎ ವೆಕ್ಟರ್ನ ಸ್ಮಾಲ್ ಎ ಕಂಡಿದ್ದೀವಿ, ಎ ವೆಕ್ಟರ್ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಒ ಬಿ ಬಿ ವೆಕ್ಟರ್ minus O again A vector. Therefore vector R is equal to, send this to RHS, A vector plus lambda times B vector minus A vector. You may call this equation number 1. So this is the vector equation of the line. ಈ ಒಂದು ಲೈನ್ನ ವೆಕ್ಟರ್ ಈಕ್ವೇಷನ್ ಇದು. This is the vector equation of the line. Which line? Which is passing through a point A whose position vector is small a, and passing through another vector B whose position vector is small b. And what is R? R is any arbitrary point on the line whose position vector is R. Lambda is any number. Lambda is any real number. Lambda belongs to R. R may be any real number. This is the vector equation of the line. Now let us find the equation of the same line in the Cartesian form. R ಅಂದರೆ ಏನು? ವೆಕ್ಟರ್ R ಏನಿದೆ, it is a position vector of the point P. So vector R is equal to what? So vector R is equal to xi plus yj plus zk. And what is vector A? A ಅಂದರೆ ಏನು? It is the position vector of the point A with respect to the origin. ಅಂದರೆ OA is equal to small a. So vector small a is equal to x1i plus y1j plus z1k. So vector small a is equal to x1i plus y1j plus z1k. Similarly, what is vector B? It is the position vector of the point B with respect to the origin. It is equal to x2i plus y2j plus z2k. So vector B is equal to x2i plus y2j plus z2k. ಈ ಆರ್, ಈ ಎ, ಈ ಬಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ವೆಕ್ಟರ್ ಆರ್ ಇನ್ ಪ್ಲೇಸ್ ಆಫ್ ವೆಕ್ಟರ್ ಆರ್ ವಿ ಶಾಲ್ ರೈಟ್ ದಿಸ್ xi plus yj plus zk is equal to vector a. It is this vector a. What is vector a?
x1i plus y1j plus z1k. R is equal to a plus ಇದು R is equal to ಇದು a plus lambda into b minus a. What is b? It is this x2i plus y2j plus z2k. ನೆಕ್ಸ್ಟ್ ಬಿ ಆಯಿತು. ಮೈನಸ್ ಇಲ್ಲಿ ಜಾಗ ಇಲ್ಲಿ ಕಾರ್ಡೆ ಬರೀತೀನಿ. ಮೈನಸ್ ಆಫ್ ವೆಕ್ಟರ್ ಎ. ಈಗ ವೆಕ್ಟರ್ ಎ ಈಸ್ x1 ಕ್ಯಾಪ್ ಹಾಕಬೇಕು. x1i ಪ್ಲಸ್ y2j ಪ್ಲಸ್ z2k. ಎಲ್ ಎಚ್ ಸೇಮ್ ಇರುತ್ತೆ. xi ಪ್ಲಸ್ yj ಪ್ಲಸ್ zk ಈಸ್ ಈಕ್ವಲ್ ಟು, ಇದನ್ನು ಆ್ಯಸ್ ಇಟ್ ಈಸ್ ಬರಿತಾ ಇದ್ದೀನಿ. x1i ಪ್ಲಸ್ y1j ಪ್ಲಸ್ z1k ಇಲ್ಲಿ ಪ್ಲಸ್ ಲ್ಯಾಂಬ್ಡಾ ಇಂಟು ಇಲ್ಲಿ x2i, ಇಲ್ಲಿ ಬ್ರ್ಯಾಕೆಟ್ ಓಪನ್ ಮಾಡಿದರೆ ಮೈನಸ್ x1i ಬರುತ್ತೆ. ಅವರಲ್ಲಿ ಐ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x2 ಮೈನಸ್ x1 ಇಂಟು ಐ ಆಗುತ್ತೆ. ಪ್ಲಸ್ ಇಲ್ಲಿ y2j, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ y2j ಬರುತ್ತೆ. y2 ಅಲ್ಲ ಇದು, ಒಂದು ನಿಮಿಷ. ಬಿ ಅಂದರೆ x2 y2 z2, ಎ ಅಂದರೆ x1 y1 ಇದು ಅದೇ ಥರ z1. ಓಕೆ. ಈಗ ಇಲ್ಲಿ x2i ಮೈನಸ್ x1i, ಐ ಕಾಮನ್ ಫ್ಯಾಕ್ಟರ್ ತೆಗೆದು x2 ಮೈನಸ್ x1i ಅಂತ ಬರೆದಿದ್ದೀವಿ. ಇಲ್ಲಿ y2j, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ y1j ಬರುತ್ತೆ. ಜೆ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ y2 ಮೈನಸ್ y1 ಇಂಟು ಜೆ ಆಗುತ್ತೆ. ಸಿಮಿಲರ್ಲಿ ಇದು z2 ಮೈನಸ್, ಇಲ್ಲಿ ಮೈನಸಿಂದ ಮಲ್ಟಿಪ್ಲೈ ಮಾಡಿದಾಗ ಮೈನಸ್ ಆಗುತ್ತೆ. ಮೈನಸ್ z1 ಇಂಟು ಕೆ. ಸೊ ವಾಟ್ ನೆಕ್ಸ್ಟ್? ಎಲ್ ಎಚ್ ಎಸ್ ಸೇಮ್ ಇರುತ್ತೆ. xi ಪ್ಲಸ್ yj ಪ್ಲಸ್ zk ಈಸ್ ಈಕ್ವಲ್ ಟು, ಇಲ್ಲಿ x1i ಪ್ಲಸ್ y1j ಪ್ಲಸ್ z1k. ಬ್ರ್ಯಾಕೆಟ್ ಓಪನ್ ಮಾಡ್ತೀವಿ, ಲ್ಯಾಂಬ್ಡಾಯಿಂದ ಮಲ್ಟಿಪ್ಲೈ ಮಾಡ್ತೀವಿ. ಲ್ಯಾಂಬ್ಡಾ ಇಂಟು x2 ಮೈನಸ್ x1 ಇಂಟು ಐ ಪ್ಲಸ್ ಲ್ಯಾಂಬ್ಡಾ ಇಂಟು y2 ಮೈನಸ್ y1 ಇಂಟು ಜೆ ಪ್ಲಸ್ ಲ್ಯಾಂಬ್ಡಾ ಇಂಟು z2 ಮೈನಸ್ z1 ಇಂಟು ಕೆ. ನೆಕ್ಸ್ಟ್ ಏನು ಮಾಡ್ಬೋದು? ಎಲ್ ಎಚ್ ಎಸ್ ಸೇಮ್. xi ಪ್ಲಸ್ yj ಪ್ಲಸ್ zk ಈಸ್ ಈಕ್ವಲ್ ಟು, ಇದು x1i, ಇಲ್ಲಿ ಲ್ಯಾಂಬ್ಡಾ ಇಂಟು x2 ಮೈನಸ್ x1 ಇಂಟು ಐ, ಇಲ್ಲಿ x1i. ಇವೆರಡರಲ್ಲಿ ಐ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x1 ಐ ಕಾಮನ್ ಫ್ಯಾಕ್ಟರ್ ತೆಗಿತಾ ಇದ್ದೀವಿ. x1 ಪ್ಲಸ್ ಲ್ಯಾಂಬ್ಡಾ ಇಂಟು x2 ಮೈನಸ್ x1 ಇಂಟು ಐ ಪ್ಲಸ್ ಇದು ಜೆ ಕ್ಯಾಪ್ ಇರುವಂಥ ಟರ್ಮ್, ಇಲ್ಲೂ ಜೆ ಕ್ಯಾಪ್ ಇದೆ. ಇವರಲ್ಲಿ ಜೆ ಕ್ಯಾಪ್ ಕಾಮನ್ ಫ್ಯಾಕ್ಟರ್ ಇದ್ದರೆ y1 ಪ್ಲಸ್ ಲ್ಯಾಂಬ್ಡಾ ಇಂಟು y2 ಮೈನಸ್ y1 ಇಂಟು ಜೆ
ನೆಕ್ಸ್ಟ್ ಇದು ಕೆ ಕ್ಯಾಪ್ ಇರೋಂಥ ಟರ್ಮ್, ಇಲ್ಲೊಂದು ಮತ್ತೊಂದು ಕೆ ಕ್ಯಾಪ್ ಇರೋಂಥ ಟರ್ಮ್. ಇವೆರಡರಲ್ಲಿ ಕೆ ಕ್ಯಾಪ್ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಪ್ಲಸ್ Z1 ಪ್ಲಸ್ ಲ್ಯಾಂಬ್ಡಾ ಇಂಟು Z2 minus Z1 into K cap. Now, equating the coefficients of I cap, LHS ಅಲ್ಲಿ I cap ನ coefficient x, RHS ಅಲ್ಲಿ I cap ನ coefficient x1 plus lambda into x2 minus x1. Therefore, the coefficients must be equal. That is, therefore, x is equal to x1 plus lambda into x2 minus x1. ಇದು ಜೆ ಟರ್ಮು ಎಲ್ ಎಚ್ ಅಲ್ಲಿ, ಇದು ಜೆ ಟರ್ಮು ಆರ್ ಎಸ್ ಅಲ್ಲಿ. ಸೊ ಈಕ್ವೇಟಿಂಗ್ ದ ಕೋಎಫಿಷಿಯಂಟ್ಸ್ ಆಫ್ ಜೆ ಕ್ಯಾಪ್, y is equal to, ಇಲ್ಲಿ ಜೆ ಕ್ಯಾಪ್ನ ಕೋಎಫಿಷಿಯಂಟ್ ಏನು, y1 ಪ್ಲಸ್ ಲ್ಯಾಂಬ್ಡಾ ಇಂಟು y2 ಮೈನಸ್ y1. ಅದೇ ಥರ ಕೆ ಕ್ಯಾಪ್ನ ಕೋಎಫಿಷಿಯಂಟ್ಸ್ನ ಈಕ್ವೇಟ್ ಮಾಡಿದರೆ ಇಲ್ಲಿ ಎಲ್ ಎಚ್ ಎಸ್ ಅಲ್ಲಿ ಕೆ ಕ್ಯಾಪ್ನ ಕೋಎಫಿಷಿಯಂಟು ಝೆಡ್, ಆರ್ ಎಚ್ ಎಸ್ ಅಲ್ಲಿ ಕೆ ಕ್ಯಾಪ್ನ ಕೋಎಫಿಷಿಯಂಟು ಇದು, ಅಂದರೆ Z1 ಪ್ಲಸ್ ಲ್ಯಾಂಬ್ಡಾ ಇಂಟು Z2 ಮೈನಸ್ Z1. ಈ x1 ಎಲ್ಲಿ ಸಿಗ್ತಾರಲ್ಲ, ಏನಾಗುತ್ತೆ, x ಮೈನಸ್ x1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು x2 ಮೈನಸ್ x1 ಕಮ, ಈ y1 ಎಲ್ಲಿ ಸಿಗ್ತಂದರೆ y ಮೈನಸ್ y1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು y2 ಮೈನಸ್ y1. ಸಿಮಿಲರ್ಲಿ Z1 ಎಲ್ಲಿ ಸಿಗ್ತಿರ್ತೀವಿ, z ಮೈನಸ್ Z1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು Z2 ಮೈನಸ್ Z1. ಈಗ ಇಲ್ಲಿ ಎರಡೂ ಕಡೆ x2 ಮೈನಸ್ x1 ಇಂದ ಡಿವೈಡ್ ಮಾಡಿದರೆ ಇದು x ಮೈನಸ್ x1 ಡಿವೈಡೆಡ್ ಬೈ x2 ಮೈನಸ್ x1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಅದೇ ಥರ ಈ ಈಕ್ವೇಷನ್ನ y2 ಮೈನಸ್ y1 ಇಂದ ಡಿವೈಡ್ ಮಾಡಿದರೆ ಇಲ್ಲಿರೋದು y ಮೈನಸ್ y1 ಡಿವೈಡ್ ಬೈ y2 ಮೈನಸ್ y1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ನೆಕ್ಸ್ಟ್ ಇಲ್ಲಿ ಎರಡು ಕಡೆ Z2 ಮೈನಸ್ Z1 ಇಂದ ಡಿವೈಡ್ ಮಾಡಿದರೆ z ಮೈನಸ್ Z1 ಡಿವೈಡ್ ಬೈ Z2 ಮೈನಸ್ Z1 ಈಸ್ ಈಕ್ವಲ್ ಟು ಲ್ಯಾಂಬ್ಡಾ. ಇದು ಲ್ಯಾಂಬ್ಡಾಗೆ ಈಕ್ವಲ್, ಇದು ಲ್ಯಾಂಬ್ಡಾಗೆ ಈಕ್ವಲ್, ಇದು ಲ್ಯಾಂಬ್ಡಾಗೆ ಈಕ್ವಲ್. ಈ ಮೂರು ಈಕ್ವೇಷನ್ಸ್ನ ಕ್ಲಬ್ ಮಾಡ್ತೀವಿ, ಏನು ಬರುತ್ತೆ, x ಮೈನಸ್ x1 ಡಿವೈಡ್ ಬೈ x2 ಮೈನಸ್ x1 ಈಸ್ ಈಕ್ವಲ್ ಟು y ಮೈನಸ್ y1 ಡಿವೈಡ್ ಬೈ y2 ಮೈನಸ್ y1 ಈಸ್ ಈಕ್ವಲ್ ಟು z ಮೈನಸ್ Z1 divided by Z2 minus Z1 is equal to, all of them are equal to lambda. This is the equation of the line in the Cartesian form.